ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಕೆಲಸ ಹುಡ್ಕೊಂಡು ಬರ್ತಾರೆ. ಕೆಲವರಿಗೆ ಇಲ್ಲಿಗೆ ವರ್ಗಾವಣೆ ಆಗುತ್ತೆ. ಇನ್ನು ಕೆಲವರು ಕೆಲಸನೇ ಬೇಕು, ಜೀವನ ಸಾಗಿಸಬೇಕು ಅಂತೇಳಿ ಬರ್ತಾರೆ. ಕಾರಣ ಇಲ್ಲಿ ಅತಿ ಹೆಚ್ಚು ಕೆಲಸಗಳು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಬಂದಿರುವಂಥ ಅನೇಕರು ಅಲ್ಲಿ ಇಲ್ಲಿ ಬಾಡಿಗೆ ಮನೆಯನ್ನು ಹುಡುಕ್ತಾರೆ. ಕಡಿಮೆಗೆ ಎಷ್ಟು ಸಿಗುತ್ತೋ ಅಷ್ಟು ಇದ್ಬಿಟ್ರೆ ಆರಾಮಾಗಿ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆಗಲೂ ಹುಡ್ಕೋತಾರೆ. ಇಲ್ಲಿ ಸ್ಟೋರಿ ಹಾಗೇ ಇದೆ. ಉತ್ತರ ಪ್ರದೇಶದಿಂದ ಒಂದು ಬರುತ್ತೆ ಕುಟುಂಬ. ಬಂದು ಗಲ್ಲಿಯಲ್ಲೆಲ್ಲ ಓಡಾಡ್ತಾರೆ. ಮನೆ ಬೇಕು ಅಂತಾರೆ. ಒಂದು ಮನೆ ಸಿಗುತ್ತೆ. ಆ ಮನೆಯಲ್ಲಿ ಹೋಗಿರ್ತಾರೆ. ಒಂದು ವಾರ ಆಗುತ್ತೆ. ಮನೆ ಮಾಲೀಕರು ಕಿರಿಕಿರಿ ಶುರು ಮಾಡಿದ್ರು. ಏನು, ಬಾಡಿಗೆ ಜಾಸ್ತಿ ಕೊಡಿ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ, ವಾಟರ್ ಬಿಲ್ ನೀವು ಕೊಡಿ ನನಗೆ ಜಾಸ್ತಿ ಅಂತ. ತಗೋ, ಇದು ಎಲ್ಲಿಗೋಯ್ತು? ಹೊಡೆದಾಡೋ ಮಟ್ಟಕ್ಕೆ ಬಂತು. ಎಲ್ಲಿ ಆಗಿದ್ದಿದು? ಬೆಂಗಳೂರಿನಲ್ಲಿ. ಬಾಡಿಗೆದಾರರು ಮಾಲೀಕರ ನಡುವೆ ಡಿಶುಮ್ ಆಗಿದ್ದು ಬೆಂಗಳೂರಿನಲ್ಲಿ. ಯಾವ ಭಾಗದಲ್ಲಿ? ಎಲ್ಲಿದೆ ನೋಡಿ ಸ್ಟೋರಿ. ಜುಟ್ಟು ಹಿಡ್ಕೊಂಡು ಮಹಿಳೆಯರು ಅದು ಹೇಗೆ ಕಿತ್ತಾಡ್ತಾ ಇದ್ದಾರೆ ನೋಡಿ. ನೋಡ್ತಾ ಇದ್ದಂತೆ ಜಗಳ ವಿಕೋಪಕ್ಕೆ ತಿರುಗ್ತು. ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಮಧ್ಯೆ ಹೊಡೆದಾಟವೇ ನಡೆದೋಯ್ತು. ಬಾಡಿಗೆ ಮನೆಗೆ ಬಂದ ಒಂದೇ ವಾರದಲ್ಲಿ ಟಾರ್ಚರ್. ಒಂದೇ ವಾರಕ್ಕೆ ಹೆಚ್ಚಿಗೆ ಬಾಡಿಗೆ ಕೇಳಿದ ಮಾಲೀಕರು, ಬಾಡಿಗೆದಾರರ ಜೊತೆ ಗಲಾಟೆ, ಪರಸ್ಪರ ಹೊಡೆದಾಟ. ಬೆಂಗಳೂರು ನಗರದ ಜೀವನ್ ಭೀಮಾ ನಗರದಲ್ಲಿ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಮಧ್ಯೆ ಈ ಗಲಾಟೆ ನಡೆದಿರೋದು. ಅಷ್ಟಕ್ಕೂ ಆಗಿದ್ದು ಏನಂದರೆ, ಉತ್ತರ ಪ್ರದೇಶ ಮೂಲದ ಸಹೋದರರಾದ ನರೇಶ್, ಸಚಿನ್ ಮತ್ತು ಸಹೋದರಿ ರೇಖಾ ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ರು. ಹಾಗೆಯೇ ಬೆಂಗಳೂರಿನಲ್ಲಿ ಇರಲು ಒಂದು ಬಾಡಿಗೆ ಮನೆಯನ್ನು ಹುಡುಕ್ತಾ ಇದ್ದ ಇವರಿಗೆ ಶೋಭಾ ಮತ್ತು ದೇವರಾಜ್ ರವರ ಬಿಲ್ಡಿಂಗ್ನಲ್ಲಿ ಒಂದು ರೂಮ್ ಇರುವ ಮನೆ ಸಿಕ್ತು. ಅದಕ್ಕೆ ತಿಂಗಳಿಗೆ 8,000 ಬಾಡಿಗೆ ನೀಡುವಂತೆ ಒಪ್ಪಂದವೂ ಆಗಿತ್ತು. ಮಾರ್ಚ್ 24ರಂದು ಮನೆಗೆ ಬಂದ ಇವರಿಗೆ ಮನೆ ಮಾಲೀಕರಿಂದ ಕಿರುಕುಳ ಶುರುವಾಗಿತ್ತಂತೆ. ಅದೇನು ಅಂದರೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಜಾಸ್ತಿ ಆಗಿದೆ, ಹಾಗಾಗಿ 10,000 ಬಾಡಿಗೆ ನೀಡುವಂತೆ ಒತ್ತಾಯಿಸಲು ಶುರು ಮಾಡಿದ್ದರಂತೆ. ಇಲ್ಲದೇ ಇದ್ದರೆ ಮನೆ ಖಾಲಿ ಮಾಡಲು ಹೇಳಿದ್ರಂತೆ. ಇದಕ್ಕೆ ಬಾಡಿಗೆದಾರರು 15 ದಿನ ಸಮಯ ಆದರೂ ನೀಡುವಂತೆ ಕೇಳಿಕೊಂಡಿದ್ದಾರೆ. ಮಾಲೀಕರು ಒಪ್ಪದೆ ಬಾಡಿಗೆದಾರರು ಮತ್ತು ಮಾಲೀಕರ ಮಧ್ಯೆ ಪರಸ್ಪರ ಮಾತುಕತೆ ಬೆಳೆದು ಗಲಾಟೆ ಆಗಿದ್ದು ಹಲ್ಲೆ ಮಾಡಿಕೊಂಡಿದ್ದಾರೆ. ಶೋಭಾ ಹಾಗೂ ರೇಖಾ ಜುಟ್ಟು ಹಿಡ್ಕೊಂಡು ಗುದ್ದಾಡಿಕೊಂಡಿದ್ದಾರೆ. ಮನೆ ಮಾಲೀಕರು ತಮ್ಮ ಆಪ್ತರನ್ನ ಕರೆಸಿ ಬಾಡಿಗೆದಾರರ ಮೇಲೆ ಹಲ್ಲೆ ಮಾಡಿಸಿರುವ ಆರೋಪ ಕೂಡ ಕೇಳಿ ಬಂದಿದೆ. ರೆಂಟಲ್ ಹೌಸ್ ಲಿಯಾ 1 आवर के 8,000 रेंट 20,000 एडवांस बाद में 3 दिन नहीं हुआ है. आंटी बोला है कि गैस का अमाउंट जास्ती हो गया, अभी पूरा सभी चीज़ महंगा हो गया, तुम्हें 10,000 पे करना, आज इमीडिएटली खाली करना, नहीं तो उधर में चप्पल में मारता है मेरा लड़का, उधर में राउडी है. ಗ್ಯಾಸ್ ರೇಟ್ ಹೆಚ್ಚಳ ಆಗಿದೆ ಮತ್ತು ನೀರಿನ ರೇಟ್ ಹೆಚ್ಚಳ ಆಗಿದೆ ಅಂತೇಳಿ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅದು ಮಾಲೀಕ ಮತ್ತು ಅಲ್ಲಿ ಇದ್ದಂಥ ಬಾಡಿಗೆದಾರರ ನಡುವೆ ನಡೆದಂಥ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಗ್ಯಾಸ್ ರೇಟ್ ಹೆಚ್ಚಳ ಆಗಿದೆ ಮತ್ತು ನೀರಿನ ಬಿಲ್ ಕೂಡ ಹೆಚ್ಚಳ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಬಾಡಿಗೆದಾರ ಬಾಡಿಗೆಯನ್ನು ಹೆಚ್ಚಳವಾಗಿ ಕೊಡಬೇಕು, ಇಲ್ಲ ಅಂದರೆ ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ ಮಾಲೀಕ ಮತ್ತು ಬಾಡಿಗೆದಾರ ಇಬ್ಬರ ನಡುವೆ ಮಾತುಕತೆ ನಡೆದಿರುವಂಥದ್ದು. ಅಲ್ಲಿ ಮಾರಾಮಾರಿ ಕೂಡ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆಬಿನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವ ವಿಚಾರಕ್ಕಾಗಿ ಗಲಾಟೆಗಳು ನಡೀತು ಮತ್ತು ಗಲಾಟೆನ ಪ್ರಾರಂಭ ಮಾಡಿದಂಥವ್ರು ಯಾರು, ಇದೆಲ್ಲದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಬಾಡಿಗೆದಾರ ಮಾಲೀಕರ ವಿರುದ್ಧ ಕ್ರಮ ಆಗಲೇಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಅವರನ್ನು ಬಂಧನಕ್ಕೊಳಪಡಿಸಬೇಕು ಅಂತೇಳಿ ಕೂಡ ಒಂದಷ್ಟು ದೂರನ್ನು ಕೊಟ್ಟಿರುವಂಥದ್ದು ಮತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇತ್ತ ಮನೆ ಮಾಲೀಕರು ಹೇಳೋದೇ ಬೇರೆ. ಬಾಡಿಗೆಗೆ ಅಂತ ಬಂದವರು ಆಧಾರ್ ಕಾರ್ಡ್ ಕೊಟ್ಟಿರಲಿಲ್ಲ, 5 ದಿನ ಕಳೆದರೂ ಅಗ್ರಿಮೆಂಟ್ ಮಾಡಿಸಿರಲಿಲ್ಲ. ಹಾಗಾಗಿ ನಮಗೆ ಅನುಮಾನ ಬಂದು ಮನೆ ಖಾಲಿ ಮಾಡೋದಕ್ಕೆ ಹೇಳಿದ್ವಿ. ಅಷ್ಟಕ್ಕೆ ಇಷ್ಟು ದೊಡ್ಡ ರಾದ್ಧಾಂತ ಮಾಡಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಪ್ರತ್ಯಾರೋಪಿಸ್ತಾ ಇದ್ದಾರೆ. ನೈಫ್ ತಗೊಂಡು ಬಂದಿದ್ದಾರೆ. ಯಾಕೆ ನೈಫ್ ತಗೊಂಡು ಬಂದಿದ್ದಾರೆ ಅಂದರೆ, ನಾನು ಹೋಗಲ್ಲ ಅಂತ ಪೊಲೀಸರೇ ಬಂದಿದ್ದಾರೆ. ಇವರು ನಾನು ಹೋಗಲ್ಲ ಅಂತ ಇಲ್ಲಿಂದ ಬಿಲ್ಡಿಂಗ್ ಒಂದು ಹೇಳಿದ್ದಾರೆ, 5 ತಾರೀಕು ಮನೆ ಖಾಲಿ ಮಾಡೋ. ಹುಡುಗ ಹೇಳ್ತಾರೆ, ನಾನು ಇಲ್ಲ, ನಾನು ಹೋಗಲ್ಲ ಇಲ್ಲಿಂದ. ಈ ಥರ ಮಾತಾಡ್ಕೊಂಡು ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಅಗ್ರಿಮೆಂಟ್ ಎಲ್ಲ ಮಾಡಿಲ್ಲ ಸರ್. ಸರಿ, ನೀವು ಖಾಲಿ ಮಾಡಿಬಿಡೋ. ಈಗ 2 ದಿನಕ್ಕೆ ಅಗ್ರಿಮೆಂಟ್ ಯಾರು ಮಾಡ್ಕೊಡಲ್ವಲ್ಲ? ಹೌದು ಸರ್, 2 ದಿನ ಅಗ್ರಿಮೆಂಟ್ ಮಾಡಿಲ್ಲ, ನೀನು ಖಾಲಿ ಮಾಡಿಬಿಡಿ. 5 ದಿವಸ ಟೈಮ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಇವ್ರು ಮಾತ್ರ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟಿದ್ದಾರೆ. ಫಸ್ಟ್ ದಿನ ಇಲ್ಲಿ ಬಂದುಬಿಟ್ಟಿದ್ದಾರೆ ಬಿಲ್ಡಿಂಗ್ಗೆ. ಘಟನೆಯಲ್ಲಿ ಚಮಚ, ಸೌಟು ಮತ್ತು ಚಾಕು ತೆಗೆದುಕೊಂಡು ಬಡದಾಡಿಕೊಂಡಿದ್ದು ಬಾಡಿಗೆದಾರರ ಕೆನ್ನೆ, ಕೈ ಸೇರಿದಂತೆ ದೇಹದ ಹಲವೆಡೆ ಗಾಯಗಳಾಗಿವೆ. ಸದ್ಯ ಘಟನೆ ಸಂಬಂಧ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.